ಆಸ್ತಿಯಲ್ಲ, ಅಮ್ಮ ಅಪ್ಪವೇ ನಮ್ಮ ನಿಜವಾದ ಆಸ್ತಿ. ಸ್ನೇಹಿತರೆ, ಇಂದು ನಾನು ತುಂಬ ಒಂದು ನೋವಿನ ವಿಷಯದೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ನಮ್ಮ ಬೆಂಗಳೂರು ನಗರದಲ್ಲಿ ನಡೆದ ಒಂದು ದುಃಖಕರ ಘಟನೆ ನಮ್ಮ ಸಮಾಜಕ್ಕೆ ಕನ್ನಡಿ ಹಿಡಿದಂತಾಗಿದೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ನಿನ್ನೆ ಆಸ್ತಿ ವಿಚಾರದಲ್ಲಿ ಮಕ್ಕಳೇ ಅಪ್ಪನನ್ನು ಕೊಂದಿರುವಂಥದ್ದು. ಆಸ್ತಿ ವಿಚಾರಕ್ಕೆ ಸಂಬಂಧಿಸಿದ ಜಗಳ. ಇಬ್ಬರು ಪುತ್ರರು ತಮ್ಮದೇ ತಂದೆಯ ಜೀವ ತೆಗೆದಿದ್ದಾರೆ. ಈ ಮಾತು ಕೇಳಿದಾಗಲೇ ಹೃದಯ ಕಲಕುತ್ತೆ. ಸ್ನೇಹಿತರೆ, ತಂದೆ ತಾಯಿ ಯಾರು, ಇವರ ಮಹತ್ವವೇನು ತಿಳ್ಕೊಬೇಕು. ನಾವು ಹುಟ್ಟುವ ಮೊದಲು ನಮಗಾಗಿ ಕನಸು ಕಾಣುವವರು ಅವರು. ನಾವು ಬಿದ್ದಾಗ ಕೈ ಹಿಡಿಯುವವರು ಅವರು. ನಾವು ಹಸಿದಿದ್ದಾಗ ತಮ್ಮ ಹೊಟ್ಟೆ ಹಸಿವನ್ನೇ ಮರೆತು ನಮಗೆ ಊಟ ಕೊಡಿಸುವವರು ಅವರು. ನಾವು ಓದಲು, ಬೆಳೆದುಕೊಳ್ಳಲು, ಯಶಸ್ವಿಯಾಗಲು ಜೀವನವನ್ನೇ ತ್ಯಾಗ ಮಾಡುವವರು ಅವರು. ತಂದೆಯ ಬೆವರು ನಮ್ಮ ಭವಿಷ್ಯ ಕಟ್ಟುತ್ತದೆ. ತಾಯಿಯ ಕಣ್ಣೀರು ನಮ್ಮ ಬದುಕಿಗೆ ದಾರಿ ತೋರಿಸುತ್ತದೆ. ಅಂತಹ ಪವಿತ್ರ ಸಂಬಂಧವನ್ನು ನಾವು ಹಣಕ್ಕೆ ತೂಕ ಹಾಕುತ್ತಿದ್ದೇವೆ. ಹಣ ಬರುತ್ತದೆ, ಹೋಗುತ್ತದೆ. ಮನೆ ಕಟ್ಟಬಹುದು, ಜಮೀನು ಕೊಂಡುಕೊಳ್ಳಬಹುದು. ಆದರೆ ಅಮ್ಮ ಅಪ್ಪನನ್ನು ಮತ್ತೆ ಪಡೆಯಲು ಸಾಧ್ಯವಿದೆಯೇ? ಒಂದು ಕ್ಷಣದ ಕೋಪ, ಒಂದು ತಪ್ಪು ನಿರ್ಧಾರ, ಜೀವನ ಪೂರ್ತಿ ಪಶ್ಚಾತ್ತಾಪ. ತಂದೆ ತಾಯಿಯ ಶಾಪ ಜೀವನವನ್ನೇ ಕತ್ತಲೆಗೆ ತಳ್ಳಬಹುದು. ಅವರ ಆಶೀರ್ವಾದ ಮಾತ್ರವೇ ನಮ್ಮ ಬದುಕನ್ನು ಬೆಳಗಿಸುತ್ತದೆ. ಸ್ನೇಹಿತರೆ, ನಮ್ಮ ಸಮಾಜ ಎಲ್ಲಿ ಹೋಗುತ್ತಿದೆ? ಮಕ್ಕಳಿಗೆ ನಾವು ಏನು ಕಲಿಸುತ್ತಿದ್ದೇವೆ? ಹಣವೇ ದೊಡ್ಡದು ಎಂದ, ಅಥವಾ ಸಂಬಂಧವೇ ದೊಡ್ಡದ? ತಂದೆ ತಾಯಿಯ ಪ್ರೀತಿ ಅದು ದೇವರ ದಾನ. ಅವರ ಸೇವೆ ಅದು ನಮ್ಮ ಕರ್ತವ್ಯ. ಅವರ ಗೌರವ ಅದು ನಮ್ಮ ಮಾನವೀಯತೆ. ಕುಟುಂಬದಲ್ಲಿ ಸಮಸ್ಯೆಗಳು ಬಂದರೆ ಶಾಂತಿಯುತವಾಗಿ ಮಾತನಾಡಿ, ಹಿರಿಯರ ಸಲಹೆ ಕೇಳಿ, ಕಾನೂನು ಮಾರ್ಗ ಅನುಸರಿಸಿ. ಆದರೆ ದಯವಿಟ್ಟು ಹಣಕ್ಕಾಗಿ ನಿಮ್ಮ ಪೋಷಕರನ್ನು ಕಳೆದುಕೊಳ್ಳಬೇಡಿ. ಅವರ ಜೀವ ತೆಗೆದುಕೊಳ್ಳುವಂಥ ಪಾಪದ ಕಡೆಗೆ ಹೆಜ್ಜೆ ಇಡಬೇಡಿ. ಸ್ನೇಹಿತರೆ, ನಮ್ಮ ಅಪ್ಪ ಅಮ್ಮ ಜೀವಂತವಾಗಿರುವಾಗಲೇ ಅವರನ್ನು ಗೌರವಿಸಿ, ಅವರೊಂದಿಗೆ ಸಮಯ ಕಳೆಯಿರಿ. ಅವರ ಕೈ ಹಿಡಿದು ಧನ್ಯವಾದ ಹೇಳಿ. ಇದು ಕೇವಲ ಒಂದು ವಿಡಿಯೋ ಅಲ್ಲ, ಇದು ನಮ್ಮ ಸಮಾಜಕ್ಕೆ ಒಂದು ಮನವಿ. ಈ ಸಂದೇಶ ನಿಮ್ಮ ಹೃದಯಕ್ಕೆ ಸ್ಪರ್ಶಿಸಿದರೆ ದಯವಿಟ್ಟು ಹಂಚಿಕೊಳ್ಳಿ. ಒಂದು ಕುಟುಂಬ ಉಳಿಯಬಹುದು. ಒಂದು ಪೋಷಕರ ತಂದೆ ತಾಯಿಯ ಜೀವ ಉಳಿಯಬಹುದು. ಅಲ್ಲ, ನಮಗೆಲ್ಲರಿಗೂ ಸಮೃದ್ಧಿ ನೀಡಲಿ. ದೇವರು ಎಲ್ಲರನ್ನೂ ಕಾಪಾಡಲಿ, ಒಳ್ಳೆಯ ಬುದ್ಧಿಯನ್ನು ಕೊಡಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ. ಧನ್ಯವಾದಗಳು.